ಹಾಲು ಅಥವಾ ಡೈರಿ ಉತ್ಪನ್ನಗಳನ್ನ ಸೇವಿಸಿದ ಕೆಲವೇ ಸಮಯದಲ್ಲಿ ಹೊಟ್ಟೆ ಉಬ್ಬರ, ಅನಿಲ, ಹೊಟ್ಟೆ ಸೆಳೆತ ಅಥವಾ ಅತಿಸಾರ ಕಾಣಿಸಿಕೊಳ್ಳುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬಾರದು. ಇದು ಲ್ಯಾಕ್ಟೋಸ್ ಅಸಹಿಷ್ಣುತೆಯ ಲಕ್ಷಣವಾಗಿರಬಹುದು. ಲ್ಯಾಕ್ಟೋಸ್ ಅಸಹಿಷ್ಣುತೆ ಹಾಲಿನ ಅಲರ್ಜಿಯಲ್ಲ. ಹಾಲಿನಲ್ಲಿರುವ ನೈಸರ್ಗಿಕ ಸಕ್ಕರೆ ಲ್ಯಾಕ್ಟೋಸ್ ಅನ್ನ ಜೀರ್ಣಿಸಿಕೊಳ್ಳಲು ಅಗತ್ಯವಾದ ಲ್ಯಾಕ್ಟೇಸ್ ಕಿಣ್ವವನ್ನ ಕರಳು ಸಾಕಷ್ಟು ಉತ್ಪಾದಿಸದಿರುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಸಾಮಾನ್ಯವಾಗಿ ಡೈರಿ ಸೇವಿಸಿದ 30 ನಿಮಿಷದಿಂದ 2 ಗಂಟೆಯೊಳಗೆ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಈ ಸಮಸ್ಯೆ ಇರುವವರು ಹಾಲನ್ನ ಸಂಪೂರ್ಣವಾಗಿ ತ್ಯಜಿಸುವ ಅಗತ್ಯವಿಲ್ಲ. ಕೆಲವರು ಸಣ್ಣ ಪ್ರಮಾಣದ ಹಾಲನ್ನ ಆಹಾರದೊಂದಿಗೆ ಸೇವಿಸಬಹುದು. ಮೊಸರಿನಲ್ಲಿ ಲ್ಯಾಕ್ಟೋಸ್ ಪ್ರಮಾಣ ಕಡಿಮೆ ಇರೋದ್ರಿಂದ ಕೆಲವರಿಗೆ ಅದು ಸುಲಭವಾಗಿ ಜೀರ್ಣವಾಗಬಹುದು. ಲ್ಯಾಕ್ಟೋಸ್ ಮುಕ್ತ ಹಾಲು ಪರ್ಯಾಯವಾಗಿದೆ. ಹಾಲು, ಮಿಲ್ಕ್ ಶೇಕ್, ಐಸ್ ಕ್ರೀಮ್ ಮುಂತಾದವುಗಳನ್ನು ಕಡಿಮೆ ಮಾಡೋದು ಹಾಗೂ ಪ್ಯಾಕ್ ಮಾಡಿದ ಆಹಾರದ ಲೇಬಲ್ ಪರಿಶೀಲಿಸುವುದು ಮುಖ್ಯ. ನಿರಂತರ ಸಮಸ್ಯೆ ಇದ್ದರೆ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕು.